ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರಾಗಿರ್ತಕ್ಕಂಥ ಮಂಜು ಮಾಸ್ತರ್ ಮೆಣಸಿನಕಾಯಿ ಅವರೊಂದಿಗೆ. ಬರ್ರಿ ನೋಡ್ಕೊಂಬರೋಣ. ಮಂಜುನಾರ ಹೇಳ್ರಿ ಅಣ್ಣ. ಈಗ ನಾವು ನಿಮ್ಮ ಭಜನಾ ಕಾರ್ಯಕ್ರಮ ನಿಮ್ಮ ಉಣಕಲ್ ಗ್ರಾಮದೊಳಗ ನಮ್ಮ ಧಾರವಾಡ ಜಿಲ್ಲಾದಾಗನ ನಮ್ಮ ಉಣಕಲ್ಲಾಗ ಭಜನಾ ಇಡುದಾಗ್ಲಿ ಮತ್ತೆ ಇಲ್ಲಿ ಕಾರ್ಯಕ್ರಮ ನಡೆಸಿಕೊಡೋದಾಗ್ಲಿ ಬಾಳ ಚಂದ. ಯಾಕಂದ್ರೆ ನಾವು ಕಲ್ತಿದ್ದಿಲ್ಲ ಇನ್ನವಾಗ. ಹೌದ್ರಿ ಅಣ್ಣ. ಆಮೇಲೆ ನೀವು ಸಹಿತ ಉಣಕಲ್ ಗ್ರಾಮದೊಳಗ ಓಣಿಗೊಂದು ದೇವಸ್ಥಾನ, ಓಣಿಗೊಂದು ಭಜನಿ ಮೇಳ, ಬಹಳ ಖುಷಿ ಆಕಿತ್ತ. ಆಮೇಲೆ ಈಗಿನ ಪೀಳಿಗೆ ಅಂತೂ ಸ್ವಲ್ಪ ಆಸಕ್ತಿ ಕಡಿಮೆ ಆಗೈತ್ರಿ. ಬಟ್ ಈಗ ನಾವು ನಿಮ್ಮ ಊರೊಳಗ ನನಗಂದ್ರ ಒಂದು 7-8 ಮಂದಿ ಮಾಸ್ತರ್ಗಳ ಉಣಕಲ್ ಹೆಸರು ಉಳಿಬೇಕಾದ್ರೆ ಅವ್ರೆಲ್ಲ ನೀವೇನು ನಿರಂತರ ಕಾರ್ಯಕ್ರಮ ಮಾಡ್ಕೊಂತ ಬಂದಿರಿ. ಆಮೇಲೆ ಎಷ್ಟೋ ಕಲಾವಿದರ ಉಣಕಲ್ ಗ್ರಾಮದಿಂದ ಬೆಳೆದಾರ, ಗುರುತಿಸ್ಕೊಂಡ್ರ. ಯಾಕಂತಂದ್ರ ನಾವು ಸಹಿತ ಉಣಕಲ್ ಒಂದ್ 4-5 ಸಲ ಆಡಿರ್ಬೋದು. ನಮ್ಮಂಗ ಎಷ್ಟೋ ಮಂದಿ ಹೆಸರು ಹೇಳೋದ್ ಬೇಡ, ಇಲ್ಲಿ ಆಡದಂತವ್ರು ಯಾರು ಇಲ್ಲ. ಮತ್ತೆ ಎಷ್ಟು ಮಂದಿ ಬೆಳೆದಾರ ಎಲ್ಲರೂ ಉಣಕಲ್ ಗ್ರಾಮದೊಳಗೆ ಕಾರ್ಯಕ್ರಮ ಮಾಡದಂತವ್ರು ಅದಾರ. ಅದಕ್ಕ ಇದೊಂದು ನಮ್ಗ ಬೆಳೆಯೋರ್ಗೆ ಒಂದು ದೊಡ್ಡ ವೇದಿಕೆ. ಆಮೇಲೆ ಈಗ ನಿಮ್ಮ ನೀವು ಭಜನಿಗೆ ಏನು ಹೆಜ್ಜೆ ಇಟ್ರಲ್ಲ, ಈಗ ನೀವು ಯಾವ ದೇವಸ್ಥಾನದಾಗ ಮಾಡ್ತಿದ್ರಿ? ನಾವು ಆದಿಬಸವೇಶ್ವರ ಭಜನಾ ಮಂಡಳಿ ಅಂತ ಹೇಳಿ ಇಲ್ಲಿ ದುರ್ಗದೋಣ್ಯಾಗ ಒಂದ್ ಗುಡಿ ಐತ್ರಿ ಅಣ್ಣಾರ. ಅದನ್ನ ಹಿಂದೆ ಹಿರಿಯರು ಅಲ್ಲೇ ಮಾಡ್ಕೊಂತ ಬಂದಾರಿ, ನಾವು ಅಲ್ಲೇ ಮಾಡ್ಕೊಂತ ಬಂದೇವ್ರಿ ಅಣ್ಣಾರ. ಈಗ ನೀವು ಭಜನಾ ಮಾಡೋಕ್ಕಿಂತ ಮುಂಚೆ ಆ ದೇವಸ್ಥಾನದಾಗ ಯಾರು ಮಾಡ್ತಿದ್ರ? ನಮ್ಮ ನಿಂಗಪ್ಪ ಕುಂದಗೋಳ ಅಂತ ಹೇಳಿ ಅವ್ರು ಒಂದ್ ಕೈಲಿ ಅದು ಇದ್ರಿ, ಅವ್ರ ಗುರುಗಳು ಇದ್ರಿ ನಮಗ. ಆಮೇಲೆ ನಮ್ಮ ಅಣ್ಣಾರ ಮಗ ಒಬ್ರು ರಾಮು ಅಂತ ಇದ್ರಿ, ಅವರು ತೀರ್ಕೊಂಡ್ರಿ. ಈಗ ಅವ್ರಿಗೆ ನಮಗ ಅವ್ರ ಕಲಿಸಿದ್ರಿ. ಅವ್ರ ಕೊಟ್ಟು ನಾವು ಅಲ್ಲಿ ಅವ್ರ ಸುತ್ತಮುತ್ತ ಭಜನ್ ಇದ್ದಲ್ಲೇ ಕರ್ಕೊಂಡ್ ಹೋಗ್ತಿದ್ರಿ. ನಾವು ಬಾತಿ ಹಾಕೊಂತ ನಮ್ಮ ಅಣ್ಣಾರ ಮಗ ಒಬ್ಬ ಡಗ್ಗ ಬಾರಿಸ್ತಿದ್ದಾರೆ, ರಾಮು ಮೆಣಸಿನಕಾಯಿ ಅಂತೇಳಿ. ಅವರು ಪದ ಕಲ್ತ್ರಿ. ಆಮೇಲೆ ನಾನು ಬಾತಿ ಹಾಕೊಂತ ಅವ್ರ ಪೆಟ್ಟಿಗೆ ನೋಡ್ಕೊಂಡ್ ನಾವು ಕಲ್ತಿವಿ. ಹಂಗ ಅವ್ರ ನಮ್ಮ ಅಣ್ಣಾರ ಮಗನು ಆಡಾಕತ್ತಾರಿ, ನಾನು ಆಡಾಕತ್ವಿ. ಇಬ್ರು ಕೂಡ ಹೊಂಟಿವ್ರಿ. ಹೊಂಟ್ಲೆ ನಿಂಗಪ್ಪ ಅವ್ರು ತೀರ್ಕೊಂಡ್ರಿ. ಆಮೇಲೆ ಈಗ ಮತ್ ನಮ್ಮ ರಾಮು ಅವ್ರು ಮಾಡ್ಕೊಂತ ಬಂದ್ರಿ, ನಮ್ಮ ಅಣ್ಣಾರ ಮಗ. ಅವ್ರು ತೀರ್ಕೊಂಡ ಬೆಳಕ್ ಈಗ ನಾನು ಮತ್ತ ನಮ್ಮ ರಾಮು ಅವ್ರ ತಮ್ಮಾರ ಶಿವ ಅಂತದಾರಿ. ಅವ್ರ ಇನ್ನೊಮ್ಮೆ ನೀವು ಕರೆಸಿ ಇದು ಮಾಡುವಂತ ಸಂದರ್ಶನ ಮಾಡುವಂತ್ರಿ. ಅವರು ನಾವು ಈಗ ಸದ್ಯದ ಮಿಂಟಿಗೆ ಆಡ್ಕೊಂತ ಹೊಂಟೇವ್ರಿ. ಮತ್ತ ಇನ್ನೊಂದ್ 2-3 ಮಂದಿ ಹುಡುಗರು ಈ ಇತ್ತಿತ್ಲಾಗಿ ಕಲಿಯಾಕತ್ತಾರಿ. ಅವ್ರಿಗೆ ನಮ್ಮ ಅಣ್ಣನ ಮಗ ಅದು ಹೇಳ್ಕೊಡಾಕತ್ತಾರಿ. ಅದೊಂದು ನಡದೈತ್ರಿ ಅಣ್ಣಾರ. ಈಗ ಮುಂದ ಅವ್ರು ಕಲ್ಕೊಂತ ಬಂದ್ರ ಈಗ ನಾವು ಹೊರಕ್ಕೆ ಭಜನಿಗೆ ಹೋಗುದಿಲ್ರಿ ಅಣ್ಣಾರ. ಇಲ್ಲ ಸುತ್ತಮುತ್ತ ಯಾರ ತೀರ್ಕೊಂಡಲ್ಲಿ ಆಗ್ಲಿ ಒಳ್ಳೆ ಕಾರ್ಯಕ್ರಮ ಇತ್ತಂದ್ರ ಹೋಗ್ತೇವ್ರಿ, ಸೇವಾ ಮಾಡ್ತೇವ್ರಿ, ಬರ್ತೇವ್ರಿ. ಈಗ ಮೊದಲ್ನಂಗ ನಾವು ಅಲ್ಲಿ ಆಡಕ್ ಹೋಗುದಿಲ್ರಿ ಅಣ್ಣ. ಇಲ್ರಿ ಈಗಿನ ಪದಾನು ಹಂಗಾಗ್ಯಾವ್ರಿ ಅಣ್ಣಾರ. ಎಲ್ಲಾರು ಮೊದಲಿಂದ ತೋಡಿ ಅಂತ ಕೊಡುವಂತ ಮಾಸ್ತರ್ಗಳು ಇಲ್ರಿ. ಈಗ ಬರೀ ಬೈದಾಡಿ ಆಡುವಂತ ಮಾಸ್ತರ್ಗಳು ಅದಾರಿ. ಹಿಂಗಾಗಿ ನಾವು ಸುಳ್ಳ ನೀತಿಗೆಟ್ಟ ಅವ್ರ ಕಡೆ ಬೇಯಿಸ್ಕೊಳ್ಳೋದು ಎದಕ್ಕಪ್ಪ ಅನ್ನೋ ಉದ್ದೇಶಕ್ಕೆ ಸವಾಲ್ ಭಜನೆ ಆಡೋದ್ ಬಿಟ್ರಿ. ಈಗ ಎಲ್ಲಾರ ಕಾರ್ಯಕ್ರಮ ಇದ್ದಲ್ಲೇ ನಮ್ಮ ಓಣಿ ಒಳಗ ಊರೊಳಗ ತೀರ್ಕೊಂಡಲ್ಲಿ ಅದು ಅಷ್ಟ ಹಾಗೆ ನಾವ್ ಆಡಿ ಅವ್ರದ್ದೆಲ್ಲಾ ಕೆಲಸ ಮುಗಿಸ್ಕೊಂಡು ನಾವ್ ಮನಿಗ್ ಬರ್ತವ್ರ. ಆಮೇಲೆ ಈಗ ಮೊದಲ ಏನ ಭಜನಾ ಮಾಡ್ತಿದ್ರಲ್ರಿ? ಅವಾಗೆಲ್ಲಾ ಈಗ ನೆಲದೊಳಗನ ನೆಲದ ಕುಂಡಿರ್ತಿದ್ವಿ ಅಂತಂದ್ರೆ ನಾವೊಂದು ಇತ್ತಿತ್ಲಾಗ ಬಂದಂತವ್ರ. ನೀವು ಎಷ್ಟೋ ವರ್ಷ ನೆಲದ ಮೇಲೆ ಮಾಡ್ಯಾವ್ರ. ಈ ರಾಮಲಿಂಗೇಶ್ವರ ನಗರ ಕರ್ಸ್ತಿದ್ರಿ ನಮ್ಮನ್ನ. ಆಮೇಲೆ ಗೋಕುಲ್ ಕಪ್ಪಕ್ ಆಡೇವ್ರಿ, ಬೆಂಗೇರಿಗ್ ಆಡೇವ್ರಿ, ಸೆಟ್ಲ್ಮೆಂಟ್ನಾಗ ಆಡೇವ್ರಿ, ಗಾಮನಗಟ್ಟ್ಯಾಗ ಆಡೇವ್ರಿ, ಧಾರವಾಡದಾಗ ಆಡೇವ್ರಿ. ಎಲ್ಲಾ ಕಡೆನೂ ಹಾಡಿದೇವ್ರಿ. ಆದ್ರ ಅವಾಗ ನೆಲದ ಮೇಲೆ ಕುಂತ ಆಡೋದಿತ್ರಿ. ಪದದೊಳಗ ತೋಡಿ ಕೊಡ್ತಿದ್ವಿ ನಾವು. ಈಗ ಹಂಗಾಗಿಲ್ರಿ. ಈಗ ಓದ್ ಹುಟ್ಲೆ ಒಂದ್ ಶಿವಾಯ ನಮ್ಮ ಅಂದಿಂದ್ರಿ ಬೈಗಳ ಆಡ್ಲಿಲ್ಲ ಅಂದ್ರೆ ಈಗಿನ ಮಾಸ್ತರ್ಗಳಿಗೆ ಬೇರೆ ಪದಗಳ ಬರೋದಿಲ್ರಿ, ಬಂದ್ರು ಆಡೋದಿಲ್ರಿ ಅವ್ರು. ಅಂತ ಮಾಸ್ತರ್ಗಳು ಅದಾರ್ರಿ ಈಗ. ಹಿಂಗಾಗಿ ನಾವು ಎಷ್ಟಕ್ಕ ಇರ್ಬೇಕಷ್ಟಕ್ಕ ಅದೇವ್ರಿ ಈಗ ನಾವು. ಈಗ ಅಂತ ಕೊಟ್ಟು ಆಡುವಂತಾರು ಈಗ ನಮ್ಮ ಓಣಿ ಒಳಗ್ ಹುಡುಗರು ಚಲೋ ಆಗ್ಯಾವ್ರಿ. ಆದ್ರ ನಾವ್ ಆಡುದಿಲ್ರಿ, ಹೋಗುದಿಲ್ಲ. ಈಗ ಓಣಿ ಒಳಗ ಏನ್ರ ಕಾರ್ಯಕ್ರಮ ಇದ್ರ ಹೋಗಿ ಅದ್ರ ನಮ್ಮ ತೀರ್ಕೊಂಡೆಲ್ಲ ಅದವ್ರಿ ಬೆಳತನಕ ಮಾಡಿ ಅವು ಕಾರ್ಯಕ್ರಮ ಮುಗಿಮಟನು ಅದನ್ನ ಮಾಡಿ ಬರ್ತೇವ್ರಿ ನಾವು. ಆಮೇಲೆ ಈಗ ಉಣಕಲ್ ಗ್ರಾಮದೊಳಗ
ಹ್ಞೂನ್ರಿ. ಒಟ್ಟ ಎಲ್ಲಿ ಅಲ್ಲಿ ಏನ್ ಸ್ರವ ಆಗ್ಲಿ ಅಥವಾ ಏನೋ ಕಾರ್ಯಕ್ರಮ ಇದ್ರು ಹೋಗ್ತೇವ್ರಿ ಅಣ್ಣ ಹೋಗ್ತೇವ್ರಿ ಹಾ 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 ಹೋಗ್ತೇವ್ರಿ ಆಮೇಲೆ ಈ ಶ್ರಾವಣದಾಗದು ಏನ ಶ್ರಾವಣದಾಗ ತಿಂಗಳಾಂಗಟ್ಲೆ ಭಜನಿ ಮಾಡ್ತೇವ್ರಿ ಅಣ್ಣಾರ ಆಮೇಲೆ ಎರಡು ನೀವ್ ಹೇಳ್ದಂಗ ಈಗ ಆಡ್ತಾರಲ್ರಿ ಅಂತಾರ ಕರೆಸಿ ಅವ್ರನ್ನು ಬೆಳಕಿಗೆ ತರುವಂತ ಕೆಲಸ ಮಾಡ್ತೇವ್ರಿ ಅಣ್ಣ ಕರೆಕ್ಟ್ 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 ರೀ ಯಾಕಂತಂದ್ರೆ ಹೊಸ ಮಾಸ್ತರ್ನ ಹುಡುಕ್ತೇವ್ರಿ ಯಾರವ್ರು ನಮ್ಗ ಇದು ಅನಸ್ತಾರ ಅವ್ರನ್ನ ಕರೆಸಿ ಆಡಿಸಿ ಅವ್ರನ್ನ ಬೆಳಕಿಗೆ ಈಗ ನಿಮ್ಮ ಊರೊಳಗೆ ಅದು ಹೌದೌದ್ರಿ ಬಾಳ ಮಂದಿ ಇಲ್ಲಿಂದ ಬಂದ ಬಾಳ ಮಂದಿ ಭಜನಾಗಳು ಇದು ಆಗ್ಯಾರ್ಲಿ ಹೌದೌದೌದೌದೌದು ನಂಬರ್ 1 ಅದಾರಿ ಈಗ ಈಶ್ವರ ಆತು ದೇವಕೊಂಡದ ಬಸ್ಸು ಆತ್ರಿ ಕಣ್ಣಪ್ಪ ಮಾರುತಿ ಆತು ಇವ್ರೆಲ್ಲಾರು ಇಲ್ಲೇ ಇದ ಗರಡಿ ಮನ್ಯಾಗ ಆಡ್ದಂಗ ಭಜನೆ ಹಾಡಿ ಹೋಗ್ಯಾರಿ ಇವ್ರು ನಮ್ಮ ಯಾರು ಹಂಚನಾಳ ರಮೇಶ್ ಆತ್ರಿ ಹೌದೌದೌದು ಎಲ್ಲಾರು ಬಂದ್ ಹೋಗಿದಾರ್ರಿ ಅರ್ಕುಣಿ ಅಜ್ಜಿ ಆತ್ರಿ ಕುರುಬಟ್ಟಿ ರಮೇಶ್ ಅಣ್ಣಾರ ಆತ್ರಿ ಈ ಲಮಾಣಿ ಚಂದ್ರ ಅವ್ರ ಆತ್ರಿ ಎಲ್ಲಾರು ಬಂದ್ ನಮ್ಮ ಮುನ್ಕಲ್ ಒಳಗ ಹಾಡಿ ಹೋಗಿದಾರ್ರಿ ಹೌದೌದೌದೌದು ಈಗ ಅವ್ರು ಯಾರು ನಾವು ಹೊರಗೆ ನೋಡ್ತೀವಿ ಹೌದೌದು ಎಲ್ಲಾರು ಎರಡ್ ಸಲ 3 ಸಲ ಬಂದ್ ಕಾರ್ಯಕ್ರಮ ಕೊಟ್ಟ ಬಿಟ್ಟಾರ್ರಿ ಕರೆಕ್ಟ್ ಕರೆಕ್ಟ್ ಈಗಾದ್ರೂ ಅವ್ರು ಬಂದ್ ಆಡ್ತಾನೆ ಅಂತಾರ್ರಿ ಮತ್ತ ಅಷ್ಟು ನೀವು ಹೊಸ ಹುಡುಗರಿಗೆ ಅವಕಾಶ ಸಿಗಲಿ ಅಂತೇಳಿ ನಾವು ಬೇರೆ ಬೇರೆ ಮಾಸ್ತರ್ಗಳು ಕರೆಸ್ತೇವ್ರಿ ಕರೆಕ್ಟ್ 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 ಕಡಿಮೆ ಕಡಿಮೆ ಒಬ್ಬೊಬ್ರ ಒಂದು 10 ವರ್ಷ ಅಂತೂ ಹೌದೌದು ಆಡಿದಾರೆ 10 ವರ್ಷಕ್ಕಿಂತ ಹೆಚ್ಚು ಆಡ್ಯಾರ ಹೌದೌದ್ರಿ ಆಮೇಲೆ ಈಗ ಹೊಸ ಹುಡುಗರು ಬೆಳಕಿಗೆ ಬಂದಾರ ಹೌದೌದೌದ್ರಿ ಆಮೇಲೆ ನೋಡ್ರಿ ಈಗ ಉಣಕಲ್ಲಾಗ ಸಾಕಷ್ಟು ದೇವಸ್ಥಾನ ಮತ್ತೆ ವರ್ಷಕ್ಕೆ ಒಂದು 10-12 ಕಾರ್ಯಕ್ರಮ ಆಗತ್ತಾವ್ರಿ ಕಲ್ಮೇಶ್ವರನ್ಯಾಗೂ ಆಗ್ತಾವ್ರಿ ನಮ್ಮನ್ಯಾಗೂ ಆಗ್ತಾವ್ರಿ ತಳಗ್ ಸಿದ್ದಪದ ಮಠದಾಗ ಆಗ್ತಾವ್ರಿ ಮೇಲಾರ್ಜುನ್ ದೇವಸ್ಥಾನದಾಗ ಆಗ್ತಾವ್ರಿ ಹೌದೌದೌದೌದೌದು ಆಮೇಲೆ ಈಗ ಅಂದ್ರೆ ನೀವು ಅವಾಗ ಏನು ಸ್ಕೂಲ್ಗೆ ಹೋಗೋ ಟೈಮ್ನಾಗ ಮಾಡ್ತಿದ್ರು ಅಥವಾ ಸ್ಕೂಲಿಗೆ ಹೋಗೋ ಟೈಮ್ದಾಗ ಹೋಗ್ತಿದ್ವಿ ಆದ್ರ ಭಜನೆ ಆಡಾಕ್ ಬರ್ತಿದ್ದಿಲ್ರಿ ಅವ್ರ ಕೊಟ್ಟು ನಾವು ಹಿಮ್ಮೇಳ ಆಡೋದು ಅವ್ರಿಗೆ ಬಾತಿ ಹಾಕೋದು ಯಾರನ್ನಾರ ಕರೆದ್ ಬರೋದ್ರಿ ತಾಳ ಕೊಟ್ಟು ಕುಂಡಿಸ್ತಿದ್ರಿ ಆಮೇಲೆ ಒಂದ್ 4-5 ವರ್ಷ ಸರ್ವಿಸ್ ಆದಂಗ ಒಂದ್ ಪದ 2 ಪದ ಹಂಗ ಕೊಡಾಕತ್ರಿ ಹಂಗ ಹೇಳ್ಕೊಂತ ಬಂದಿವ್ರಿ ಈಗ ಸದ್ಯದ ಮಟ್ಟಿಗೆ ಹೆಬ್ಬಳ್ಳಿ ಪದ ಹಾಡು ಇಂಟ್ರೆಸ್ಟ್ ಬಂದೈತ್ರಿ ಹಾಡ್ಕೊಂತ ಗುಡಿ ಒಳಗ್ ಪ್ರಾಕ್ಟೀಸ್ ಮಾಡಾಕತ್ತೇನ್ರಿ ಕರೆಕ್ಟ್ ಆಮೇಲೆ ಈಗ ನೀವು ಮೊದಲ ಭಜನಾ ಕಲ್ತಿರಿ ಹೌದು ಮತ್ತೆ ಈಗೂ ಎಷ್ಟೋ ಮಂದಿ ಕಲಿಯಾಕತ್ತಾರ ಈಗ ಕಲಿಬೇಕಾದ್ರೆ ಎಷ್ಟು ಶ್ರಮ ಐತಿ ಅನ್ನೋದ ಶ್ರಮ ಬಾಳ ಮೊದಲು ಹೆಂಗಿತ್ತ ಈಗ ಹೆಂಗೈತ್ರಿ ಮೊದಲಿಂದಕ್ಕ ಈಗಿಂದಕ್ಕ ಶ್ರಮ ಐತ್ರಿ ಮೊದಲ ನಾವು ಗುರುಗಳನ್ನ ಕರ್ಕೊಂಡ್ ಬಂದ ನಾವ ಕುಂತು ಕಲ್ಕೊಂತಿದ್ವಿ ಈಗ ಗುರುನ ಅವನ್ನ ಕರ್ಕೊಂಡ್ ಬಂದ ಕಲ್ಸುವಂತದ ಐತ್ರಿ ಬಂದೈತ್ರಿ ಕಾಲ ಹಂಗ ಬಂದೈತ್ರಿ ಬಾಳ ಕರೆಯಾಕತ್ತೇವ್ರಿ ಹೋಗೋ ಮರ ನಿಂದೇನ್ ಹಚ್ಚಿದಿ ನಾ ಬಂದ್ ಕಲ್ಕೊಂತೇನೆ ಅಂತಾರ ಕರೆಕ್ಟ್ ಹೌದೌದು ಮೊದಲ್ನಂಗ ಇಲ್ರಿ ಈಗ ನಮಗ ನಮ್ಮ ಅಣ್ಣನ ಮಗ ಆದ್ರೂ ನಮ್ಮನ್ನ ಹೊರದವ್ರದಾಗ ಕಲ್ಸ್ಯಾರ್ರಿ ಅವ್ರು ಕರೆಕ್ಟ್ ಒಟ್ಟ ಕಲಿಬೇಕು ಅನ್ನೋದು ಒಂದು ಇದು ಇತ್ರಿ ಅವಾಗ ಅವ್ರು ಏನು ಹೊಡೆಸ್ಕೊಂಡು ಮತ್ತು ಅವ್ರೇನ್ ಬ್ಯಾನ್ ಐತಿ ಕಲ್ಕೊಂಡಿವ್ರಿ ನಾವು ಕಲ್ಕೊಂಡ್ ಈಗ ಸಂಘ ಬೆಳೆನ ಆಟ ಆಗ್ಲ್ರಿ ದೊಡ್ಡ ಆಟ ಆಗ್ಲಿ ನಾವು ಬರ್ಸ್ತೇವ್ರಿ ನಮ್ಮ ಅಣ್ಣನ ಮಗನೂ ಬರ್ಸ್ತೇನ್ರಿ ಒಟ್ ನಮ್ಮ ಅಂತಂದಾಗ ಅದೊಟ್ಟ ಉಳ್ದೈತ್ರಿ ಅಣ್ಣ ನಮ್ಮ ಅಣ್ಣಾರು ಒಂದಿಬ್ರು ಮಾದಪ್ಪ ಮೆಣಸಿನ್ಕಾಯಿ ಅಂತಿದ್ರಿ ಎಲ್ಲಪ್ಪ ಮೆಣಸಿನ್ಕಾಯಿ ಅಂತಿದ್ರಿ ಅವ್ರು ಪೆಟ್ಟಿಗೆ ಬಾರಿಸ್ಕೊಂತಾನ ಬಂದಾರ್ರಿ ಅವ್ರ ಒಟ್ಟು ನೀವು ಫ್ಯಾಮಿಲಿ ಒಳಗ ಐತ್ರಿ ಮೆಣಸಿನ್ಕಾಯಿ ಮಂತನದೊಳಗ ಯಾವಾಗಿದ್ರು ಒಟ್ಟು ಕಲೆ ಐತ್ರಿ ಅಣ್ಣ ಅದ ಒಟ್ಟಿಗೆ ಅವ್ರ ಏನು ರಕ್ತಗತವಾಗಿ ಅದು ಭಗವಂತ ಸೃಷ್ಟಿ ಅದ ಹೌದೌದು ಈಗ ಹಿರಿಯರಿಂದ ಒಟ್ಟು ನಿಮಗೆ ಬಂದೈತ್ರಿ ಈಗ ಅದ್ರ ಮುಂದಿನ ಪೀಳಿಗೆ ಒಟ್ಟ ಈಗಿನ ಜನರೇಷನ್ ನೋಡಿದ್ರೆ ಒಟ್ಟು ಆಸಕ್ತಿ ಕಡಿಮೆ ಐತ್ರಿ ಅಣ್ಣ ಆಮೇಲೆ ಈಗ ನಿಮ್ಮ ಸ್ಕೂಲ್ ಎಜುಕೇಶನ್ ಎಷ್ಟಾಗೈತ್ರಿ ನಮ್ದು 7th ಆಗೈತ್ರಿ ಅಣ್ಣ 7th ಆಗಿಂದ ನಮ್ದು ಬರ್ತಾನೆ ಇದು ಇತ್ರಿ ಅಷ್ಟಕ್ಕ ಬಿಟ್ಟು ಕೆಲ್ಸಕ್ಕೆ ಹೋದು ಬೆಲ್ಲದನ್ ಕಂಪ್ನಿ ಕೆಲ್ಸಕ್ಕೆ ಹೋದ್ರಿ ಅಲ್ಲಿಂದ ಬಿಟ್ಟು ಈಗ ರಿಯಲ್ ಎಸ್ಟೇಟ್ ಅದು ಅದನ್ನ ಇದು ಮಾಡ್ಕೊಂತ ಭಜನಾ ಅದ್ ಮಾಡ್ಕೊಂತ ಊರ್ ಕೆಲಸ ಮಾಡ್ಕೊಂತ ರೀ ಹೊಂಟವ್ರಿ ಅಣ್ಣ ಒಳ್ಳೇದ್ರಿ ಆಮೇಲೆ ಈಗ ನೀವು ತಂದೆ ತಾಯಿ ತೀರ್ಕೊಂಡಾರಿ ಒಬ್ಬ ಮಗ ಅದನ್ರಿ ಒಂದ್ ಮಗಳ ಐತ್ರಿ ಒಬ್ರ ಹೌದ್ರಿ ನಾವು ಇಬ್ಬರು ಅದೇವ್ರಿ ಅಣ್ಣ ತಮ್ರ ನಾವು ಬ್ಯಾರೆ ಆಗಿ ಒಂದ್ 15 ವರ್ಷ ಆತ್ರಿ ಅಣ್ಣ ಬರಾಬರಿ ಈಗ ಹುಡುಗರ ಮಕ್ಕಳೆಲ್ಲ ಸ್ಕೂಲ್ ಸ್ಕೂಲ್ಗೆ ಹೋಗ್ತಾರೆ ಒಬ್ಬ ಡಿಗ್ರಿ ಮಾಡ್ಯಾನ್ರಿ ಮಗಳ SSLC ವರ್ಷ ಎಕ್ಸಾಮ್ ಅದಾವ್ರಿ ಈಗ ಇನ್ನೊಂದ್ 8 ದಿನದಾಗ ಕರೆಕ್ಟ್ SSLC ಅದ ಹಂಗಾರ ಒಟ್ಟ ನಮ್ಮ ಉಣಕಲ್ ಗ್ರಾಮದೊಳಗ ಒಟ್ಟ ನಿಮ್ಮ ಒಂದ್ ಏನ ಸಹಕಾರ ಇನ್ನೂ ಮುಂದುವರಿಲಿದೆ ಯಾಕಂದ್ರೆ ಇದು ಬೆಳಿಬೇಕಾದ್ರೆ ಬಹಳ ನಿಮ್ಮಂತರೆಲ್ಲ ಹಿರಿಯರು ಇರೋದ್ರಿಂದನೇ ಉಳಿದೈತ್ರಿ ಇಲ್ಲ ಎಲ್ಲೈತ್ರಿ ಈಗ ಹೌದೌದ್ರಿ ಮೊದಲಂಗ ಜನ ಕೂಡುದಿಲ್ರಿ ಎಲ್ಲಾ ಮೊಬೈಲ್ನಾಗ ಅದು ಕುಂತ ಬಿಡ್ತಾರ್ರಿ ಮೊದಲಂಗ ಗುಡಿ ಒಳಗ ನಾವ್ 6 ಗಂಟೆಗೆ ಬಂದ್ ಗುಡಿ ಅದು ಕಸ ಹೊಡೆದ್ ಕುಂಡಿರ್ತಿದ್ರಿ ನಮ್ಮ ಮಾಸ್ತರ್ ಅದು ಬರೋಕ್ಕಿಂತ ಮೊದಲ 4-5 ಹುಡುಗರು ನಾವ ರೆಡಿ ಆಗಿ ಕುಂಡಿರ್ತಿದ್ರಿ ತಾಳ ಹಾಕಾಕ ತಾಳ ನನಗೆ ಇವತ್ ತಾಳ ಬೇಕಂತ ಮುಚ್ಚ ಇಟ್ಕೊಂಡ್ ಕುಂಡಿರ್ತಿದ್ರಿ ಈಗ ತಾಳ ಕೊಟ್ರ ಅಲ್ಲೇ
ನನಗ ಕೊಡಾತಿ ನಾ ಬಾರಿಸ್ತೇನಿಲ್ಲ ಬಿಡ್ತೇನೆ. ಕರೆಕ್ಟ್ ಉಲ್ಟ ಆಗೈತಿ ಈಗ. ಉಲ್ಟಾ ಆಗೈತ್ರಿ ಅದೀಗ. ಮೊದಲ್ನಂಗ ಏನು ಇಲ್ರಿ ಈಗ. ಕರೆಕ್ಟ್ ಯಾರಿಗೆ ಹೇಳದಂತ ಪರಿಸ್ಥಿತಿ ಐತ್ರಿ ಈಗ. ಮೊದಲ ನಮ್ ಗುರುಗಳು ಅಂದಿವಲ್ರಿ ನಿಂಗಪ್ಪ ಮಾಸ್ತರ್ ಅಂತೇಳಿ, ನಿಂಗಪ್ಪ ಕುಂದಗೋಳ ಅಂತ ಹೇಳ್ರಿ, ಅವ್ರದ್ದು ಒಂದ ಕೈ ಇತ್ರಿ ಏನಾರ. ಒಂದ್ ಕೈಗೆ ಒಂದ್ ಸ್ವಲ್ಪ ಇಲ್ಲ ಇದು ಆಗಿತ್ರಿ ಅದು. ಒಂದ ಕೈ ಮೇಲೆ ಅವರು ಸ್ವಂತ ಹಾಡನು ಹಾಡ್ತಿದ್ರಿ. ಶಿಸ್ನಾ ಶರೀಫಜ್ಜರು ಹಾಡ್ತಿದ್ವು, ಬಳಬಟ್ಟಿಯು ಕಡ್ಕೊಳ್ಳೋದು ಮಾತೇಶಿವ್ ಹಾಡ್ತಿದ್ರು. ಅವರು ಬಾರಿ ಒಳ್ಳೆ ಕಲಾವಿದರು. ಸುತ್ತಮುತ್ತ ಆಗಿನ ಟೈಮ್ದಾಗ ಯಾರು ಇದ್ದಿದಲ್ರಿ ಅವ್ರ ಸರ್ ಜೋಡಿ. ಹೆಬ್ಬಳ್ಳಿ ಶಂಕರಪ್ಪಣ್ಣವ್ರ ಜೋಡಿನೂ ಹೌದ್ ಅನ್ಸ್ಕೊಂಡಾರಿ ಅವರು. ಧಾರವಾಡದಾಗ ಅವ್ರಿಗೆ ನಮ್ಮ ಮುಣಕಲ್ಲಾರಿಗೆ ಭಜನ್ ಇದ್ದಾಗ ಶಂಕರಪ್ಪಣ್ಣವ್ರು ಬಂದ್ ಶಬಾಷಿಗಿರಿ ಮಾಡಿ ಕೊಟ್ಟು ಹೋಗ್ಯಾರ್ರಿ ಅವ್ರಿಗೆ. ಅಂತ ಗುರುಗಳ ಆಶೀರ್ವಾದ ನಮ್ಗೆ ಐತ್ರಿ ಐತ್ರಿ. ಈಗ ಅದ್ರಲ್ಲಿಂದನ ಚಂದಾಗಿ ನಡ್ಕೊಂತ ಬಂದೇವ್ರಿ ನಾವು. ಈಗ ನೋಡ್ರಿ, ಈಗ ನೀವ್ ಹೇಳ್ದಂಗ ಈಗ ಕಲಿಬೇಕನ್ನೋರಿಗೆ ಬಾಳ ಈಗೇನ್ ಶ್ರಮ ಇಲ್ಲ ಕರೆ, ಬಾಳ ಬರೋದಿಲ್ಲ, ಯೂಸ್ ತಗೊಳೋದಿಲ್ರಿ. ಕಲ್ಯಾರಿಗೆ ಬಾಳ ಅನುಕೂಲ ಐತ್ರಿ, ಎಲ್ಲಾ ಅನುಕೂಲ ಐತ್ರಿ. ಅದನ್ನ ಉಪಯೋಗ ಮಾಡ್ಕೊಳ್ಳೋದಿಲ್ರಿ. ಮೊದಲು ಬಾಳ ಶ್ರಮ ಐತಿ ನೋಡ್ರಿ. ಈಗ ನೀವೆಲ್ಲ ಗುರುಗಳನ್ನ ಕರ್ಕೊಂಡ್ ಬಂದು ಹೌದೌದು ಮಾಡಿ ಅವ್ರನ್ನ ಇಂತಾರ ಕರೆದ್ ಬಾಂದ್ರ ಅಂತಾರ ಕರೆದ್ ಬರ್ಬೇಕ್ರಿ. ಅವ್ರ ಮನೆಯಿಂದ ಏನ್ರ ಕೆಲ್ಸ ಇದ್ರ ಮಾಡ್ಕೊಂಡು ಬರ್ತಿದ್ವಿ ನಾವು. ಈಗ ನೋಡ್ರಿ, ಈಗೆಲ್ಲ ಮೊಬೈಲ್ ಯುಗದೊಳಗೆ ಬಂದ್ರು ಮೊಬೈಲ್ ಹಿಡ್ಕೊಂಡ್ ಕುಂಡಿರ್ತಾರ ಹುಡುಗರು. ನಾವ್ ಏನೋ ಆಡ್ತಿರ್ತೇವಿ, ಅವ್ರು ಏನ್ ತಿಳಿದ್ರ ಆಡ್ತಾರೋ ಇಲ್ಲೆಲ್ಲ ಮೊಬೈಲ್ನಾಗ. ಫೋನ್ ಬರ್ಲಿಲ್ಲ ಅಂದ್ರೆ ಫೋನ್ ಬಂದಿ ತೋಪ ಅದಕ್ಕ ಈ ನಮನಿ ಕೇಳಿ ಬಿಡ್ತಾರಿ. ಮತ್ ಫೋನ್ ಮಾತಾಡ್ಬೇಡ ಅನ್ನಕ್ ಬರುದಿಲ್ರಿ. ಸುಳ್ಳ ಪಳ ಅದೊಂದ್ ಫೋನ್ ಒಂದ್ ಚಲೋ ಆಗ್ಬಿಟ್ಟೈತ್ರಿ ಅವ್ರಿಗೆ. ಆಮೇಲೆ ಈಗ ಹೊಲ ಅದವನ್ರಿ, ಹೊಲ ಅದು ಇತ್ರಿ ಏನಾರ. ಅದನ್ನ ಮೊದಲ ಅಪ್ಪಾರಿದ್ದಾಗ ಮಾರಿಕಾರ ಮನಿ ಅದು ಹಾಕ್ಸಿದೇವ್ರಿ. ಒಂದ್ 2 ಬಾಡಿಗೆ ಕೊಟ್ಟೇನ್ರಿ ಏನಾರ. ಒಂದ್ ಸ್ವಂತ ಮನ್ಯಾಗ ನಾವ್ ಅದೇವ್ರಿ. ಸಿದ್ದಪ್ಪನ ಆಶೀರ್ವಾದ ಎಲ್ಲ ಆರಾಮ ಐತ್ರಿ ಏನಾರ. ಅಂದ್ರೆ ಮಂಜಣ್ಣರ, ಈಗ ನೀವು ನಾಟಕ ಸಹಿತ ಮಾಡಿದಿರಿ? ಹೌದ್ರಿ ಅಣ್ಣಾರ, ನಾವ್ 4-5 ನಾಟಕ ಮಾಡಿದೇವ್ರಿ ಅಣ್ಣಾರ. ಹೌದ್ರಿ ಅಣ್ಣಾರ. ಸಂಗ್ಯಾ ಬಾಳೆ ನಾಟಕದೊಳಗ ಪೋಸ್ಟ್ಮನ್ ಪಾತ್ರ ಕೊಟ್ಟಿದ್ರಿ ಸಣ್ಣವಿದ್ದಾಗ. ಆಮೇಲೆ ಕರ್ಣ ಪರ್ವ ಹಚ್ಚಿದ್ರಿ, ಅದ್ರೊಳಗ ಅರ್ಜುನನ್ ಪಾತ್ರ ಕೊಟ್ರಿ. ಅದನ್ನು ಮಾಡಿ ಯಾವ್ದು ಅನ್ಸ್ಕೊಂಡ್ರಿ. ಆಮೇಲೆ ಐರಾವಣ ಅಂತೇಳಿ ಅದು ದೊಡ್ಡಾಟ ಹಚ್ಚಿದ್ರಿ. ಅದ್ರೊಳಗ ಇಂದ್ರಜಿತನ್ ಪಾತ್ರ ಕೊಟ್ರಿ. ಅದು ಚೆನ್ನಾಗಿ ಮೂಡಿ ಬಂದ್ರಿ. ನಾಟಕದ ಆಸಕ್ತಿ ಐತ್ರಿ ಅಡ್ಡಿಲ್ಲ. ಬಟ್ ಎಲ್ಲದ್ರೊಳಗುನು ಐತ್ರಿ ಖುಷಿ ಆತ್ರಿ. ಅನ್ನಂಗ ನಮ್ಮ ಮಡವಾಳಿ ಅನ್ನಾರ ಮಡವಾಳಿಗೆ ಅಂದ್ಬಿಟ್ಲೆ ಹೇಳ್ತಾನೆ ನೋಡ್ರಿ ಅಣ್ಣಾರ. ನಾನ ಮಡವಾಳಿಗೆ ಆರಾಮದಾನ್ರಿ. ಅವ ಪಾರ್ವತಿ ಫಾರ್ಮಸ್ ಅಂತೇಳಿ ಒಂದು ಕುರಿ ಶೆಡ್ ಮಾಡ್ಯಾನ್ರಿ. ಅದ್ರೊಳಗ ಒಂದ್ ಇಲ್ಲೇ ಉಣ್ಕಲ್ ಕೆರಿ ಕಡೆ ಮಾಡಿದಾನ್ರಿ ಅಣ್ಣಾರ. ಶಿವಗಿರಿ ಕಾಲನಿ ಒಳಗ ಪಾರ್ವತಿ ಫಾರ್ಮಸ್ ಅಂತೇಳಿ ಒಂದ್ 30 ಕುರಿ ಅದಾವ್ರಿ ಅಣ್ಣಾರ. ಹೌದ್ರಿ ಅಣ್ಣಾರ. ಇನ್ನು ಕೋಳಿ ಬರೋದ್ರಾಗ ಅದಾವ್ರಿ. ಈಗ ಆರಾಮದಾನ್ರಿ. ಈಗ ಅವ ದೇವ್ರೆಲ್ಲಾ ಸುಖದಿಂದ ಇಟ್ಟಾನ್ರಿ. ಕೋಳಿ ಫಾರ್ಮ್ ಐತಿ ಮತ್ತೆ ಕುರಿದು ಮಾಡ್ಯಾನ್ರಿ. 2 ಒಂದ್ರದಾಗ ಮಾಡ್ಯಾನ್ರಿ ಅಣ್ಣಾರ. ಈಗ ಅವ ನಮ್ಮ ಇದ್ರಾಗ ಅಂದ್ರಿ ಸಾವ್ಕಾರ್ರಿ ಈಗ ಅವ. ಹೌದ್ರಿ ಅಣ್ಣಾರ. ಸಿದ್ದಪ್ಪನ ಆಶೀರ್ವಾದ ಬಾಳ ಚಲೋ ಐತ್ರಿ ಅವಂಗ. ಸಿದ್ದಪ್ಪಜ ಅವಂಗ್ರಿ ಅವ್ರ ಮಾವಗ ಸಿದ್ದಪ್ಪಜ ಬಾರಿ ಚಲೋ ಹೊಲ್ದಾನ್ರಿ ಅಣ್ಣಾರ. ಹಂಗಾರ ಒಟ್ಟ ಕುರಿಗೆ ಅದೇನು ಫಾರ್ಮ್ ಬಿಡ್ರಲ್ಲ? ಒಂದ್ಸಲ ಅವ್ರದ್ದು ಒಂದ್ ಸಂಭಾಷಣೆ ಆಗಬೇಕ್ರಿ ಅಣ್ಣಾರ. ಖುಷಿ ಆತ. ಅದಕ್ಕೆ ಅವ್ರದ್ದು ಒಂದ್ ದಿವಸ ಅಲ್ಲಿಗೆ ಹೋಗಿ ಅಲ್ಲಿ ಒಂದ್ ಸಂದರ್ಶನ ಮಾಡಬೇಕ್ರಿ ಅಣ್ಣಾರ. ಪಾರ್ವತಿ ಫಾರ್ಮಸ್ ಬರಬೇಕ್ರಿ ಅದು. ಪಾರ್ವತಿ ಫಾರ್ಮಸ್ ಹೌದೌದ್ರಿ ಅಣ್ಣ. ಇಲ್ಲಿ ಎಲ್ಲಿ ಬರ್ತೈತ್ರಿ ಅದ? ಸಿದ್ದಪ್ಪಜಿ ಗುಡಿಯಿಂದ ತೆಳಗ್ರಿ ಶಿವಗಿರಿ ಅಂತ ಹೇಳಿ ನೀರಿನ ಟಾಕಿ ಐತ್ರಿ ಅಣ್ಣಾರ. ಅದ್ರ ಎಡಬಾಲಕ್ಕ ಅದ ಅಲ್ಲೇ ಐತ್ರಿ. 12 ಗುಂಟೆ ಜಾಗ ಐತ್ರಿ ಒಂದ್ ಮುಂದ. ಹಿಂದೊಂದ 9 ಗುಂಟೆ ಐತ್ರಿ ಅಣ್ಣಾರ. ಅದ್ರೊಳಗ ಒಂದ್ 3-4 ಗುಂಟೆದೊಳಗ ಮಾಡ್ಕೊಂಡನ್ರಿ. ಉಳ್ಕಿದ್ ಕುಲ್ಲಾ ಜಾಗ ಹಂಗ ಇಟ್ಟಾನ್ರಿ. ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂತ ನಮ್ಮ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಉಣಕಲ್ ಗ್ರಾಮದ ಪ್ರಸಿದ್ಧ ಭಜನಾ ಗಾಯಕರಾಗಿರ್ತಕ್ಕಂಥ ಮಂಜು ಮಾಸ್ತರ್ ಮೆಣಸಿನಕಾಯಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಸದಾನಂದ ಗುರುಗಳ ಧನ್ಯವಾದಗಳು ರೀ. ನೋಡ್ಕೊಂತ ಇಲ್ಲಿ ಮಟ್ಟ ಬಂದು ನೀವು ಇಷ್ಟ ಅನುಕೂಲ ಮಾಡ್ಕೊಂಡು ಬಂದು ನಮ್ಮನ್ನೆಲ್ಲ ಬೆಳಕಿಗೆ ತರೋದು ನಂಗೆ ಬಹಳ ಸಂತೋಷದ ಸಮಯ ಆತ್ರಿ. ಇದು ಬಹಳ ಅನುಕೂಲ ಆತ್ರಿ ಅಣ್ಣಾರ. ನೀವು ಬಹಳ ಒಳ್ಳೇದ್ ಕೆಲಸ ಮಾಡಿದ್ರಿ ಅಣ್ಣಾರ. ನಮಸ್ಕಾರ. ನಿಮ್ಮ ಸಹಕಾರ ನಮ್ಗೆ ಸದಾ ಐತ್ರಿ ಅಣ್ಣಾರ. ಐತ್ರಿ. ನಮಸ್ಕಾರ ಅಣ್ಣಾರ. ಎಲ್ಲರಿಗೆ ನಮಸ್ಕಾರ. ಕರುನಾಡ ರತ್ನಗಳು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಎಲ್ಲರೂ ಈ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮನ್ನ ಗುರುತಿಸಿ ಬಂದಿದ್ದಕ್ಕ ಸದಾನಂದ್ ಮಾಸ್ತರ್ ಬೇರಿದ ಕೊಪ್ಪದವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳು.